ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗಿನ ಶುಭೋದಯ. ಫಂಕ್ಷನ್ ಮುಗಿಸ್ಕೊಂಡು ಮಾರನೇ ದಿನ ಮನೆಯಲ್ಲಿ ಹುಡುಗರಿಗೆಲ್ಲ ಸ್ಕೂಲ್ ಕಳಿಸಿ ರೆಡಿ ಮಾಡಬೇಕಿತ್ತು. ಏನಂದರೆ ನನ್ನ ಚಿತ್ರಾನ್ನದ ಗೊಜ್ಜಿತ್ತು. ಸರಿ, ಅದನ್ನೇ ಕಲಿಸ್ಬಿಡೋಣ, ಇವತ್ತು ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ. ನಂತರ ಹಿಂದಿನ ದಿನ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ತೆಂಗಿನಕಾಯಿಗಳೆಲ್ಲ ಇತ್ತು, ಅದನ್ನೆಲ್ಲ ತುರ್ಕೊಂಡು ಒಬ್ಬಟ್ಟು ಮಾಡೋಣ ಅಂತ, ಫಸ್ಟು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕೋ ತುಂಬ ದಿನ ಆಗಿತ್ತು ಒಬ್ಬಟ್ಟು ಮಾಡೇ ಇರಲಿಲ್ವಲ್ಲ ಅಂತ ಹೇಳಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ, ಮತ್ತೊಂದು ದಿನ ಕೊಬ್ಬರಿ ಮಿಠಾಯಿ ಮಾಡಿದ್ರಾಯ್ತು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಹಾಗಾಗಿ ಒಬ್ಬಟ್ಟನ್ನೇ ಮಾಡಿಕೊಂಡೆ. ಈ ಒಬ್ಬಟ್ಟು ಮಾಡ್ಕೊಳ್ಳುವಾಗ ನಾವು ಕಾಯಿನ ತುರಿದು ರುಬ್ಬಿಟ್ಕೊಂಡು ರೆಡಿ ಮಾಡ್ಕೋಬೇಕು. ಹಾಗಾಗಿ ಹುಡುಗರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯಿನೆಲ್ಲ ತುರಿದಿಟ್ಟು, ಇವನು ನನ್ನ ಮಗನ ಫ್ರೆಂಡು ಬರ್ತ್ಡೇಗೆ ಬಂದಿರಲಿಲ್ಲ ಅಂತ ಹೇಳಿ ಮಾರನೇ ದಿನ ಬಂದ್ವಲ್ಲ ನಾವು, ಅದಕ್ಕೆ ಗಿಫ್ಟ್ ಕೊಡೋಣ ಅಂತ ಹೇಳ್ತಾ ಒಂದು ಫೋಟೋ ಕ್ಲಿಪ್ಪಿಂಗ್ ಮಾಡಿದ್ವಿ. ಇವನ ಹೆಸರು ಶ್ರೀನಂದನ್ ಅಂತ ಹೇಳಿ, ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇವರು. ಅವನಿಗೋಸ್ಕರ ಅಂತ ಒಂದು ವಾಚ್ ಬೇರೆ ಪ್ರೆಸೆಂಟ್ ಮಾಡಿದ್ದ, ತುಂಬ ಚೆನ್ನಾಗಿದ್ದು ವಾಚ್ ಕೂಡ. ನಂತರ ನಾನು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಒಬ್ಬಟ್ಟು ಮಾಡೋದಕ್ಕೆ ತಯಾರು ಮಾಡಿಕೊಂಡೆ. ಸಂಜೆ ಬಾ ಪುಟ್ಟ, ನೀವು ಎಲ್ಲರೂ ಒಬ್ಬಟ್ಟು ತಿಂದಿರಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸಂಜೆ ಕೂಡ ಬಂದು ಒಬ್ಬಟ್ಟು ತಿನ್ಕೊಂಡು ಹೋದರು. ನಾನಿಲ್ಲಿ ಎಲ್ಲನೂ ತುರಿದಿಟ್ಕೊಂಡು ಮಿಕ್ಸಿನಲ್ಲಿ ಆಡಿಸಿ ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ ತೆಂಗಿನಕಾಯಿನ. ಅದನ್ನು ಒಂದು ಪಾತ್ರೆಗೆ ಹಾಕಿ 5 ಅಚ್ಚು ಬೆಲ್ಲ ಹಾಕಿ ಗಸಗಸೆ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಇದು ನಾವು ಕೊಬ್ಬರಿ ಮಿಠಾಯಿಗೆ ತುಂಬ ಗಟ್ಟಿ ಪಾಕನ ಮಾಡ್ಕೊತೀವಿ, ಚೆನ್ನಾಗಿ ಫ್ರೈ ಮಾಡಿ. ಇದು ಹಾಗಲ್ಲ, ಸ್ವಲ್ಪ ಅಂಟ್ತಾ ಇದೆ ಅಂತ ಅನ್ನುವಾಗಲೇ ಆಫ್ ಮಾಡಿಬಿಡಬೇಕು. ಹುರಿದಿರೋದನ್ನು ನಾವು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ನಂತರ ಚಿರೋಟಿ ರವೆನ ತೊಗೊಂಡು ನಾನಿಲ್ಲಿ ಅದಕ್ಕೆ ಹೂರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನೀವು ಇದನ್ನು ಚೆನ್ನಾಗಿ ಕಲಸಿ ಎಣ್ಣೆ ಹಾಕಿ ಮುಚ್ಚಿಡ್ಬೋದು, ಅಥವಾ ನೆನೆಟಾಗಿ ಎಲ್ಲನೂ ಕಲಸಿ ಒಂದು ಬಟ್ಟೆನ ಸುತ್ತಿ ಇಟ್ಟು ಕೂಡ ನೀವು ಅದನ್ನು ಸ್ವಲ್ಪ ಅಳೋವರೆಗೂ ಇಟ್ಟು ನಂತರ ಅದನ್ನು ಚೆನ್ನಾಗಿ ನಾದಿಸಿ ಲಟ್ಟಿಸ್ಕೋಬೇಕು. ಕೈಯಲ್ಲಿ ಎಳೆದ್ರೆ ಹಾಕ್ಕೊಂಡು ಒಂದು ಪೇಪರಲ್ಲಿ ಅಥವಾ ಬಟರ್ ಪೇಪರಲ್ಲಿ ಯಾವುದ್ರಲ್ಲಾದರೂ ಸರಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಹುರಿದ ಆದಮೇಲೆ ನಾವು ಕಡಲೆ ಪುಡಿ ಮಾಡ್ಕೋಬೇಕು. ಹೆಂಗಂದರೆ ಒಂದು ಬಟ್ಲಷ್ಟು ಆದರೆ ಸಾಕು, ಅಂದರೆ ಒಂದು ಬಟ್ಲಷ್ಟಲ್ಲಿ ಒಂದು 4 ಸ್ಪೂನ್ 5 ಸ್ಪೂನ್ ಅಷ್ಟಾದ್ರೂ ಸಾಕಾಗುತ್ತೆ. ಆ ಕ್ವಾಂಟಿಟಿಯನ್ನು ನೋಡಿಕೊಂಡು ನಾವು ಕಡಲೆ ಹಿಟ್ಟನ್ನು ಹಾಕೋಬೇಕು. ಯಾಕೆ ಅಂತಂದರೆ ನಾವು ಒತ್ತುವಾಗ ನೀಟಾಗಿ ಅದು ಬ್ಲೆಂಡ್ ಆಗುತ್ತೆ, ಎಲ್ಲ ಕಡೆಗೂ ಲಟ್ಟಿಸುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದ್ರಿಲ್ಲ, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಇದಕ್ಕೆ 1 ಕಪ್ನಷ್ಟು ಹುರ್ಗಡ್ಲೆ ಹಿಟ್ಟನ್ನ ಹಾಕ್ಕೊಂಡೆ. ನಂತರ ಇದಾದಮೇಲೆ ನಾವು ಏನು ಬಟರ್ ಪೇಪರ್ ಅಥವಾ ಮಾಮೂಲಿ ಪೇಪರ್ ಇರುತ್ತೆ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಒಬ್ಬಟ್ಟಿನ ಆಕಾರದಲ್ಲಿ ಅದನ್ನು ಇಟ್ಕೊಂಡು ಲಟ್ಟಿಸ್ಕೋಬೇಕು.
ರೀತಿ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಟ್ಟು ಆರಿದ ನಂತರ ನಾವು ಒಂದು ಬಟರ್ ಪೇಪರಲ್ಲಿ ಅದನ್ನು ಚೆನ್ನಾಗಿ ತಟ್ಕೊಂಡು ಸುಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿಯೂ ಇರುತ್ತೆ. ತುಪ್ಪದ ಜೊತೆಲೇ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ ಮನೆಯಲ್ಲಿ. ಆದಷ್ಟು ಎಲ್ಲರೂ ನಾರ್ಮಲಾಗಿ ಒಬ್ಬಟ್ಟು ಮಾಡ್ತಾನೆ ಇರ್ತೀರ. ನನ್ನ ರೆಸಿಪಿ ಈ ರೀತಿ ಮಾಡೋದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಲೈಕ್ ಮತ್ತು ಕಮೆಂಟು, ಶೇರು ಇದ್ರ ಬಗ್ಗೆ ಹೇಳಬೇಕಂತ ಅಂದರೆ ತುಂಬ ಜನ ನನಗೆ ಫೋನ್ ಮಾಡಿ ಹೇಳ್ತಿದ್ರು. ಅಂದರೆ ನಮ್ಮ ರಿಲೇಟಿವ್ಸ್ಗಳ ಆಗಿರ್ಬೋದು, ಅವರು ನಾವು ನೋಡ್ತೀವಿ ಆದರೆ ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಹೇಗೆ ಲೈಕ್ ಕೊಡೋದು, ಅದೇನೋ ಕಮೆಂಟ್ ಮಾಡೋದು ಅಂತ ಹೇಳ್ತೀಯಾ, ನಮ್ಗೆ ಅಷ್ಟಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಈಗ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಒಂದು ತಮ್ ಟೈಪಲ್ಲಿ ಒಂದು ಸಿಂಬಲ್ ಬರುತ್ತೆ ಕೆಳಗಡೆ. ಇದರಲ್ಲಿ ನೀವು ಮೊದಲು ಪಂಚಮಸಿರಿ ಕನ್ನಡ ಜ್ಯೋತಿ ಅಂತ ಹೊಡೆದು ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಆ ಚಾನಲ್ ಓಪನ್ ಆಗುತ್ತೆ. ನಂತರ ಅದು ವೀಡಿಯೋಸ್ನಲ್ಲಿ ನಿಮಗೆ ಗೊತ್ತಾಗುತ್ತೆ, ಕೆಳಗಡೆ ಬಂದಿರುತ್ತೆ ತಮ್ಮ ಒಂದು ಚಿತ್ರ. ಅಲ್ಲಿಗೆ ನೀವು ಪ್ರೆಸ್ ಮಾಡಬೇಕು. ಮತ್ತು ಇನ್ನೊಂದು ಪಕ್ಕದಲ್ಲಿ ಒಂದು ಗಂಟೆ ರೀತಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಹಾಲ್ ಅಂತ ಬರುತ್ತೆ. ಹಾಲ್ ಅನ್ನೋದನ್ನು ಹೊಡೆದ್ರೆ ನಿಮಗೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ನಾವು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ನೀವು ಅದು ಮೇಲ್ಗಡೆ ನಿಮ್ಮ ಸ್ಕ್ರೀನಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ, ನೀವು ತಕ್ಷಣ ನೋಡ್ಬೋದು. ನೀವು ಶೇರ್ ಮಾಡಬೇಕು ಒಬ್ಬರಿಗೆ ಅಂತಂದರೆ ಒಂದು ಹ್ಯಾರೋ ಮಾರ್ಕ್ ರೀತಿ ತಮ್ಮ ಪಕ್ಕದಲ್ಲಿದೆ, ಅದನ್ನು ನೀವು ಶೇರ್ ಮಾಡಿ ಇನ್ನೊಬ್ಬರಿಗೆ ಎಲ್ರಿಗೂ ಕಳಿಸ್ತಾ ಇರಿ. ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಬೇಕು ಮತ್ತು ಕಳಿಸ್ತಾ ಇರಬೇಕು ಅಂತ ಕೇಳ್ಕೊತೀನಿ. ನಂತರ ಕಮೆಂಟ್ ಮಾಡಿ ಅಂದರೆ ನನಗೆ ಎಲ್ಲರೂ ಫೋನ್ ಮಾಡಿನೇ ಹೇಳ್ತಿರ್ತಾರೆ, ಇಲ್ಲ ವಾಟ್ಸಪ್ಪಲ್ಲಿ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ಬರ್ತಿದೆ, ಇನ್ನೂ ಚೆನ್ನಾಗಿ ಮಾಡಬೇಕು ನೀವು ಅಂತ ಎಲ್ಲ ಕಮೆಂಟೆಲ್ಲ ಹೇಳ್ತಿರ್ತಾರೆ. ಆ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದರ ಪಕ್ಕದಲ್ಲಿರೋದಕ್ಕೆ ಪ್ರೆಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕಮೆಂಟೆಲ್ಲ ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ಅಲ್ಲಿ ನಿಮಗೆ ಏನು ಬೇಕು ಅದನ್ನೆಲ್ಲನೂ ನಾನು ಅಲ್ಲಿ ಕಳಿಸಿರ್ತೀನಿ. ಹೀಗೆ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಸಿಂಪಲ್ಲಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡ್ರೆ ನಿಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನನಗೆ ತಿಳಿಸಿ ಕಮೆಂಟ್ ಮುಖಾಂತರ. ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ ಪ್ರತಿಯೊಬ್ಬರೂ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನು ನನಗೆ ತಿಳಿಸ್ತಾ ಹೋಗಿ, ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಏನಂದರೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಹೊಸತನದಲ್ಲಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಮಾಡಬೇಕು ಅಂತಂದರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬಾರ್ದು. ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ನಾನು ಹೇಗೆ ಮಾಡ್ಬೋದು, ಏನು ಮಾಡಬೇಕು ಅನ್ನೋದನ್ನು ನೀವು ದಯವಿಟ್ಟು ತಿಳಿಸಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡ್ಬೋದು, ನನ್ನ ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.